ಎಲ್ರಿಗೂ ನಮಸ್ಕಾರ. ನಾನು ಗುರುಪ್ರಸಾದ್ ಅವರು ನಮ್ಮ ಬಗ್ಗೆ ಒಂದಿಷ್ಟು ಅಲಿಗೇಷನ್ಸ್ ಮಾಡಿದ್ರು ಇವತ್ತು ತುಂಬ. ಹಾಗಾಗಿ ಅದನ್ನು ಆನ್ಸರ್ ಮಾಡೋಕ್ಕೋಸ್ಕರ ಇವತ್ತು ಬಂದು ಇಲ್ಲಿ ಕೂತಿದ್ದೀನಿ. ಎರಡನೇ ಸಲ ಈ ಸಮಸ್ಯೆ ಎಲ್ಲಿಂದ ಶುರುವಾಯಿತು ಅನ್ನೋದ್ರ ಬಗ್ಗೆ ನಾನು ಫಸ್ಟು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಎರಡನೇ ಸಲ ಸುಮಾರು ಒಂದು 4 ವರ್ಷದ ಜರ್ನಿ. ಏಕೆಂದರೆ ಅವಾಗ ಇನ್ನೂ ರಾಟೆ ಅನೌನ್ಸ್ ಆಗಿತ್ತು. ರಾಟೆ ಶೂಟಿಂಗ್ ಮುಗಿಸಿ ಇನ್ನೂ ಸಾಂಗ್ ಶೂಟಿಂಗ್ ಆಗಿರಲಿಲ್ಲ. ಇದ್ರ ಮಧ್ಯ ಒಪ್ಕೊಂಡಿದ್ದಂಥ ಸಿನಿಮಾ ಎರಡನೇ ಸಲ. ಗುರುಪ್ರಸಾದ್ ಅವರು ನಾವು ಎಲ್ಲ ತುಂಬಾನೇ ಚೆನ್ನಾಗಿದ್ವಿ. ಎರಡನೇ ಸಲ ಪ್ರೊಡ್ಯೂಸರ್ ಕೂಡ ಸುಮಾರು ಒಂದು 3 ವರ್ಷದಿಂದ ಸಿನಿಮಾನ ತುಂಬಾ ಚೆನ್ನಾಗಿ ಹೆಗ್ಲ ಮೇಲೆ ಹೊತ್ಕೊಂಡ್ಬಂದು ಕರ್ಕೊಬಂದು ಸಿನಿಮಾನ ರಿಲೀಸ್ ವರೆಗೂ ತಗೊಬಂದ್ರು. ಆದರೆ ಇವತ್ತು ಗುರುಪ್ರಸಾದ್ ಅವರು ನನ್ನ ಮೇಲೆ ಆರೋಪಗಳನ್ನ ಹೊರಿಸ್ತಾ ಇದ್ದಾರೆ. ಧನಂಜಯ್ ಗುರುದ್ರೋಹ ಮಾಡಿದ್ದಾನೆ, ಗುರುನಿಂದನೆ ಮಾಡಿದ್ದಾನೆ. ಏನೋ ಅವನಿಗೆ ನಾನು ಜಿಮ್ ಮಾಡಿಸಿದ್ದು, ನಾನು ಆಕ್ಟಿಂಗ್ ಹೇಳ್ಕೊಟ್ಟಿದ್ದು. ಓಕೆ, ನಾನು ಗುರುಪ್ರಸಾದ್ ಅವರು ನಮ್ದು ಸಮಸ್ಯೆ ಶುರುವಾಗಿದ್ದು ಎಲ್ಲಿ ಅಂದರೆ, ಎರಡನೇ ಸಲ ಸಿನಿಮಾ ರಿಲೀಸ್ ಟೈಮಿಗೆ ಬಂದಾಗ ಒಂದಿಷ್ಟು ಸಮಸ್ಯೆಗಳು ಬಂತು ನಿರ್ಮಾಪಕರು ಮತ್ತು ನಿರ್ದೇಶಕರ ಮಧ್ಯೆ. ಅವಾಗ ಗುರುಪ್ರಸಾದ್ ಅವರು ಫೋನ್ ಮಾಡಿ, ನೀವು ಯಾವುದೇ ಕಾರಣಕ್ಕೂ ಆಡಿಯೋ ರಿಲೀಸ್ಗೆ ಹೋಗಂಗಿಲ್ಲ, ನೀವು ಯಾವುದೇ ಕಾರಣಕ್ಕೂ ಸಿನಿಮಾನ ಪ್ರಮೋಟ್ ಮಾಡಂಗಿಲ್ಲ ಅಂತ ಅಂದರು. ನಾನು ಇಲ್ಲ, ಒಬ್ಬ ನಟನಾಗಿ ನಾನು ಸಿನಿಮಾನ ಪ್ರಮೋಟ್ ಮಾಡಬೇಕಾಗಿರೋದು ನನ್ನ ಕರ್ತವ್ಯ, ಹಾಗಾಗಿ ನಾನು ಮಾಡ್ತೀನಿ ಅಂತ ಹೇಳಿ ನಿರ್ಮಾಪಕರ ಜೊತೆ ಹೋಗಿ ಇಷ್ಟು ದಿನ ಪ್ರಮೋಷನ್ ಮಾಡ್ತಾ ಇದ್ದೆ. ನಿಮ್ಗೆಲ್ಲ ಗೊತ್ತಿರೋ ಹಂಗೆ ತುಂಬಾ ಕಡೆ ಬನ್ನಿ ಗುರುಗಳೇ, ಪ್ರಮೋಷನ್ಗೆ ಬನ್ನಿ ಅಂತಾನೂ ಕರೆದಿದ್ದೀನಿ. ಆಮೇಲೆ ಅವ್ರು ಹೇಳಿದ್ರು ನಮಗೆ ಏನೋ ಗುರುದ್ರೋಹ, ಗುರುನಿಂದನೆ ಅಂತ. ಖಂಡಿತ ನನ್ನ ಹಿಂದಿನ ಎಲ್ಲಾ ವಿಡಿಯೋಗಳು ಅಥವಾ ಯಾವುದೇ ಸಿನಿಮಾಗಳ ಬಗ್ಗೆ ಮಾತಾಡಿರೋದನ್ನೆಲ್ಲ ಚೆಕ್ ಮಾಡಿದಾಗ ಎಲ್ಲೆಲ್ಲಿ ಯಾರ್ಯಾರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅದನ್ನ ಸಲ್ಲಿಸ್ಕೊಂಡೇ ಬಂದಿದ್ದೀನಿ. ಎಸ್ಪೆಷಲಿ ಗುರುಪ್ರಸಾದ್ ಅವ್ರಿಗಂತೂ ತುಂಬಾ ಅಗಾಧವಾದ ಗೌರವ ಇಟ್ಕೊಂಡು ಮಾತಾಡ್ಕೊಂಡ್ ಬಂದಿದ್ದೀನಿ. ಯಾಕೆಂದ್ರೆ ಅದು ನನಗೆ ನನ್ನ ಸಂಸ್ಕಾರ, ನಾನು ಬೆಳೆ ಬಂದಿರುವಂತಹ ಪರಿಸರ, ನನ್ನ ಕುಟುಂಬ ಹೇಳ್ಕೊಟ್ಟಿರೋದು, ಅದನ್ನ ಮಾಡ್ಕೊಂಡೇ ಬಂದಿದ್ದೀನಿ. ಆದ್ರೆ ಇವತ್ತು ಇವ್ರು ಈ ತರ ಅಲಿಗೇಷನ್ಸ್ ಮಾಡ್ತಾರೆ. ನನಗಿನ್ನೂ ಪ್ರತಿಯೊಂದೂ ನೆನಪಿದೆ. ಈಗ ನನ್ನ ಸಿನಿಮಾಗಳ ನಿರ್ಮಾಪಕರ ಬಗ್ಗೆ ಹೇಳ್ತಾರೆ, ಇವ್ರ ಸಿನಿಮಾದ ನಿರ್ಮಾಪಕರು ಯಾವ್ದು ಸೇಫ್ ಅಲ್ಲ, ನನ್ನ ಸಿನಿಮಾ ಮಾತ್ರ ಹಿಟ್ ಅಂತ. ಗುರುಪ್ರಸಾದ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ನಿರ್ಮಾಪಕರು ಎಷ್ಟು ಜನ ಸೇಫ್ ಆಗಿದ್ದಾರೆ ಅಂತ. ಖಂಡಿತ ನಿಮ್ಮ ಎಲ್ಲಾ ಸಿನಿಮಾಗಳು ಜನಕ್ಕೆ ತಲುಪಿದೆ, ಆಯ್ತಾ. ಅದು ಮಠ ಇರ್ಬೋದು, ಮಂಜುನಾಥ ಇರ್ಬೋದು, ಡೈರೆಕ್ಟರ್ ಸ್ಪೆಷಲ್ ಇರ್ಬೋದು. ಆದ್ರೆ ನಿರ್ಮಾಪಕರು ಎಷ್ಟು ಮಟ್ಟಿಗೆ ಸೇಫ್ ನಾನು ನೋಡಿದ್ದೀನಿ. ನಾನು ಎದ್ದೇಳು ಮಂಜುನಾಥ ಪ್ರೊಡ್ಯೂಸರ್ ಏನಾದ್ರು ಅಂತಾನು ನೋಡಿದ್ದೀನಿ, ಡೈರೆಕ್ಟರ್ ಸ್ಪೆಷಲ್ ನಿರ್ಮಾಪಕರು ಏನಾದ್ರು ಅಂತಾನು ನೋಡಿದ್ದೀನಿ. ಈಗ ಎರಡನೇ ಸಲ ನಿರ್ಮಾಪಕರು ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟು ಒದ್ದಾಡ್ಕೊಂಡು ಇವತ್ತು ಯಾವ ತರ ಸಂಕಷ್ಟದಲ್ಲಿದ್ದಾರೆ ಅಂತ ನೋಡಿದ್ದೀನಿ. ನೀವು ಬಂದು ನನ್ನನ್ನ ಇಲ್ಲಿ ಮಧ್ಯೆ ಕೇಳೋದು ಅದು ಪ್ರಚಾರಕ್ಕೋಸ್ಕರ ಮಾಡ್ತಿದ್ದೀರೋ ಅಥವಾ ಏನಕ್ಕೆ ಮಾಡ್ತಿದ್ದೀರೋ ನನಗೆ ಗೊತ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ತಪ್ಪು ಗುರುಪ್ರಸಾದ್ ಅವರೇ. ಇಷ್ಟು ದಿನ ತುಂಬಾ ಪ್ರೀತಿಯಿಂದ ಗುರುಗಳು ಅಂತ ಹೇಳ್ತಾ ಇದ್ದೆ, ಇನ್ಮೇಲೆ ಗುರುಪ್ರಸಾದ್ ಅವರು ಅಂತಾನೆ ಕರಿತೀನಿ. ಯಾಕೆಂದ್ರೆ ತುಂಬಾ ದೊಡ್ಡ ಡೈರೆಕ್ಟರು, ನೀವು ತುಂಬಾ ಒಳ್ಳೆ ಸ್ಕ್ರಿಪ್ಟ್ ರೈಟರು. ಈಗಲೂ ನಾನು ನಮ್ಮ ಗೆಳೆಯರ ಜೊತೆ ಹೊಗಳ್ತಾ ಇದ್ದೆ, ಅವ್ರ ರೈಟಿಂಗ್ ತುಂಬಾ ಅದ್ಭುತ ಅಂತ ಹೇಳಿ. ಆದ್ರೆ ದಯವಿಟ್ಟು ಮೊದಲು ಮನುಷ್ಯತ್ವ, ಒಬ್ಬರ ಟೈಮ್ಗೆ, ಒಬ್ಬ ಮನುಷ್ಯಂಗೆ ಬೆಲೆ ಕೊಡೋದು ಮುಖ್ಯ, ಆಮೇಲೆ ನಂತರದ್ದು. ಇದ್ರ ಮಧ್ಯೆ ಗುರುಪ್ರಸಾದ್ ಅವರ ಕುಟುಂಬಕ್ಕೆ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನನಗೆ ಬರೀ ಗುರುಪ್ರಸಾದ್ ಅವ್ರ ಜೊತೆ ಸಂಬಂಧ ಇಲ್ಲ, ಅವ್ರ ಇಡೀ ಕುಟುಂಬದ ಜೊತೆ ನಾನು ಚೆನ್ನಾಗಿದ್ದೀನಿ, ತುಂಬಾ ವರ್ಷಗಳು ಕಳೆದಿದ್ದೀನಿ. ಇನ್ನೇನು ಪ್ರಶ್ನೆಗಳು? ಇನ್ನು ಗುರುಪ್ರಸಾದ್ ಅವ್ರ ಜೊತೆ ಅನುಭವ, ಒಂದಿಷ್ಟು ಅನುಭವಗಳನ್ನ ಹಂಚ್ಕೊಂತೀನಿ ನಾನು. ಖಂಡಿತ ತುಂಬಾ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ಗಳಾಗಿದೆ. ಸುಮಾರು ಈಗ ಡೈರೆಕ್ಟರ್ ಸ್ಪೆಷಲ್ ಕ್ಲೈಮ್ಯಾಕ್ಸ್ ಧನಂಜಯನೇ ಚೇಂಜ್ ಮಾಡಿಸಿದ್ದು ಅಂತ ಗುರುಪ್ರಸಾದ್ ಗೊತ್ತಿರೋರು ಎಲ್ರಿಗೂ ಗೊತ್ತು. ಗುರುಪ್ರಸಾದ್ ಅವ್ರು ಯಾವತ್ತು ಯಾರ ಮಾತು ಕೇಳಲ್ಲ, ಅವ್ರಿಗೆ ಅನ್ಸಿರೋದು ಅಷ್ಟೇ ಮಾಡೋದು ಅಂತ. ನಿಮ್ ಜೊತೆ ಕೆಲಸ ಮಾಡಿರುವಂತ, ನಮ್ಮಿಬ್ರ ಜೊತೆ ಕೆಲಸ ಮಾಡಿರುವಂತವ್ರಿಗೆ ಎಲ್ರಿಗೂ ಸತ್ಯಗಳು ಗೊತ್ತಿದೆ. ಆಮೇಲೆ ಇನ್ನೊಂದು, ನೀವು ನಿಮ್ಮ ಕೃತಿಗಳ ಮೂಲಕ ಜನಕ್ಕೆ ಗೊತ್ತಿದ್ರೆ ಮೋಸ್ಟ್ಲಿ ನೀವು ಹೇಳಿದ್ದೆಲ್ಲದನ್ನು ನಂಬ್ತಿದ್ರೋ ಏನೋ. ಆದ್ರೆ ಗುರುಪ್ರಸಾದ್ ಅವರೇ, ಬಿಗ್ ಬಾಸ್ ಅಲ್ಲಿ ನಿಮ್ಮನ್ನ ಜನ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನೋಡ್ಬಿಟ್ಟಿದ್ದಾರೆ. ನೀವೇನು ಅಂತ ಎಲ್ರಿಗೂ ಗೊತ್ತು. ಯಾಕೆಂದ್ರೆ ನನಗೆ ತುಂಬಾ ಜನ ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಫೋನ್ ಮಾಡೋರು, ಹಿಂಗುರು ಆ ಮನುಷ್ಯನ ಜೊತೆ 4 ವರ್ಷ 3 ವರ್ಷ ಇದ್ದೆ ಅಂತ ಹೇಳಿ. ಆದ್ರೆ ನನಗೆ ಎಷ್ಟು ಪ್ರೀತಿ, ಎಷ್ಟು ಗೌರವ ಅಂದ್ರೆ ಅವತ್ತಿಂದ ಇವತ್ತವರೆಗೂ ಕೂಡ ನಾನು ಅದಕ್ಕೆ ತುಂಬಾ ಪಾಸಿಟಿವ್ ಆಗಿ ಆನ್ಸರ್ ಮಾಡ್ತಾ ಇದ್ದೆ. ನನಗೆ ಖಂಡಿತ ನೀವು ಇಂಟ್ರೊಡ್ಯೂಸ್ ಮಾಡಿದ್ರಿ, ಒಂದೊಳ್ಳೆ ಅವಕಾಶ ಕೊಟ್ರಿ, ಆ ಗೌರವ ಇದ್ದೇ ಇದೆ. ಇನ್ನೊಂದು ನಿಮ್ಮ ಪ್ರಶ್ನೆಗೆ ಆನ್ಸರು, ನಾನ್ ಧನಂಜಯ್ ಹಿಂಗ್ ಆಕ್ಟಿಂಗ್ ಕಲ್ಸ್ಕೊಟ್ಟೆ ಅಂತ ದಯವಿಟ್ಟು ತಪ್ಪು ಆ ತರದ ಭ್ರಮೆಲೆಲ್ಲ ಇರಬೇಡಿ. ಧನಂಜಯ್ ಹಿಂಗ್ ಆಕ್ಟಿಂಗ್ ನೀವು ಕಲ್ಸ್ಕೊಟ್ಟಿಲ್ಲ. ನಾನು ಚಿಕ್ಕ ಹುಡುಗನಿಂದಾನು ನಾನು ಆಕ್ಟ್ ಮಾಡ್ಕೊಂಡೇ ಬಂದಿದ್ದೀನಿ. ನಮ್ಮೂರಲ್ಲಿ ತೊಗಲ್ಗೊಂಬೆ ಆಟ ಬರೋದು, ನಮ್ಮೂರಲ್ಲಿ ಹರಿಕತೆ ಕೇಳ್ತಾ ಇದ್ದೆ, ತೊಗಲ್ಗೊಂಬೆ ಆಟ ನೋಡ್ತಾ ಇದ್ದೆ. ಅಣ್ಣವ್ರ ಫಿಲ್ಮ್ಗಳನ್ನ ಕ್ಯಾಸೆಟ್ ಅಲ್ಲಿ ದೇವಸ್ಥಾನದಲ್ಲಿ ನಮ್ಮ ಮನೇಲಿ ಎಲ್ಲ ಪ್ಲೇ ಮಾಡಿರೋರು. ನಮ್ಮೂರಲ್ಲಿ ಪ್ರತಿ ವರ್ಷ ನಾಟಕ ಆಗೋದು, ನಮ್ಮ ಮಾವ ಹಾರ್ಮೋನಿಯಂ ಮೇಸ್ಟ್ರು, ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪ ಎಲ್ಲ ನಾಟಕದಲ್ಲಿ ಆಕ್ಟ್ ಮಾಡೋರು. ಆ ಕಲ್ಚರಲ್ಲಿ ಬೆಳೆದು ಬಂದಿರೋ ನಾನು. ಪ್ರತಿ ಸ್ಕೂಲ್ ಫಂಕ್ಷನ್ ಅಲ್ಲೂ ನಾನು ನಾಟಕಗಳು ಮಾಡಿದ್ದೀನಿ. ನನಗೆ ಸ್ಕೂಲಿಂದನೂ ನಾನು ನೋಡಿರೋರ್ಗೆ ಎಲ್ರಿಗೂ ಗೊತ್ತು. ಇವತ್ತು ನೀವು ನಾನು ಆಕ್ಟಿಂಗ್ ಕಲ್ಸ್ಕೊಂಡು, ಖಂಡಿತ ಅಲ್ಲ, ಪ್ರೊಫೆಷನಲ್ ಆಗಿ ನನಗೆ ಆಕ್ಟಿಂಗ್ ಕಲ್ಸ್ಕೊಟ್ಟಿದ್ದು ನನ್ನ ರಂಗಭೂಮಿಯ ಗುರುಗಳು ಮೈಮ್ ರಮೇಶ್.
ನನ್ನ ರಂಗಭೂಮಿಯ ಗುರುಗಳು ಮೈಮ್ ರಮೇಶ್. ಇದನ್ನೆಲ್ಲದನ್ನು ಮೀರಿ ನಿಮ್ಮ ಮೇಲೆ ಒಂದು ತುಂಬಾ ದೊಡ್ಡ ಗೌರವ ಇದೆ. ಈ ಸತ್ಯ ಎಲ್ಲೂ ಹೇಳಿಲ್ಲ. ಒಂದೇ ಒಂದು ನಾನು ಎಲ್ಲದನ್ನು ಹೇಳಕ್ ಇಷ್ಟಪಡಲ್ಲ. ಒಂದೇ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸು ನಿಮ್ಮಿಂದ ತುಂಬಾ ದೊಡ್ಡದಾಗಿ ನೋವಾಗಿದ್ದು ಒಂದೇ ಒಂದನ್ನ ನಾನು ಜನಗಳ ಮುಂದೆ ಇವತ್ತು ಶೇರ್ ಮಾಡ್ಕೊಂತೀನಿ. ಇಷ್ಟು ದಿನ ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ. ನಿಮಗೆ ನೆನಪಿರ್ಬೋದು, ಡೈರೆಕ್ಟರ್ ಸ್ಪೆಷಲ್ ಟೈಮಲ್ಲಿ ಒಂದು ರಿಯಾಲಿಟಿ ಶೋ ಕನ್ನಡದ ಕೋಟ್ಯಾಧಿಪತಿಗೋಸ್ಕರ ನೀವು ಚೆನ್ನೈಗೆ ಹೋಗ್ತಾ ಇದ್ರಿ. ಆವಾಗ ಉಳ್ಕೊಂಡಿದ್ದು ಡೈರೆಕ್ಟರ್ ಸ್ಪೆಷಲ್ ಅಲ್ಲಿ ಒಂದೇ ಒಂದು ಸಾಂಗ್, ಅದು ಒಂದು ಐಟಮ್ ಸಾಂಗ್ ಉಳ್ಕೊಂಡಿದ್ದು. ಆ ಐಟಮ್ ಸಾಂಗ್ ಅಲ್ಲಿ ಒಂದು ಶಾರ್ಟ್ ಅಲ್ಲಿ ಅಷ್ಟೇ ನಾನು ಬರ್ಬೇಕಿದ್ದು. ಆ ಒಂದು ಶಾರ್ಟ್ಗೋಸ್ಕರ ಅದೇ ಗಡ್ಡ ಕೂದಲು ಬಿಟ್ಕೊಂಡು 8 ತಿಂಗಳು ವೆಯ್ಟ್ ಮಾಡಿದ್ದೀನಿ. 8 ತಿಂಗಳು ವೆಯ್ಟ್ ಮಾಡಿದ್ದೀನಿ. ಒಂದು ದಿನ ಬಂದು ನೀವು ಚೆನ್ನೈಯಿಂದ ಬಂದಾಗ ಆಫೀಸಿಗೆ ಬಂದು, ಗುರುಗಳೇ ನನಗೆ ತುಂಬಾ ಫ್ರಸ್ಟ್ರೇಷನ್ ಆಗ್ತಾ ಇದೆ, 3-4 ವರ್ಷ ಆಯ್ತು ಗಡ್ಡ ಕೂದಲು ಬಿಟ್ಟು, ದಯವಿಟ್ಟು ಇದನ್ನ ತೆಗಿತೀನಿ, ಅದೊಂದು ಸಾಂಗ್ ಶೂಟ್ ಮುಗಿಸ್ಕೊಟ್ಬಿಡಿ ಅಂತ ಕೇಳಿದ್ದಕ್ಕೆ ನೀವು ಫ್ರಸ್ಟ್ರೇಷನ್ ಆಗ್ತಿದೆಯಾ ಧನಂಜಯ್, ಸೂಸೈಡ್ ಮಾಡ್ಕೊಳ್ಳಿ, ನನ್ನ ಸಿನಿಮಾಗೆ ಪ್ರಚಾರ ಆಗುತ್ತೆ ಅಂತ ಹೇಳಿದ್ರಿ. ಆವತ್ತು ನಾನು ಆಫೀಸಿಂದ ನಕ್ಕೊಂಡು ಆಚೆ ಬಂದವನು ಮತ್ತೆ ನಿಮ್ಮ ಆಫೀಸ್ ಕಡೆ ಬರಲೇ ಇಲ್ಲ. ಅದಾದ್ಮೇಲೆ ನಾನು ಮತ್ತೆ ಆಫೀಸಿಗೆ ಬಂದಿದ್ದು ನೀವೇ 2ನೇ ಸಲ ಕರೆದ್ಮೇಲೆ. ಆವತ್ತು ಆ ಫ್ರಸ್ಟ್ರೇಷನ್ ಅಲ್ಲಿ ಬಂದವನು ನಕ್ಕೊಂಡು ಆಚೆ ಹೋಗಿ ಮಾಡಿದ್ದೇನೆ ಜಯನಗರ 4th ಬ್ಲಾಕ್. ಒಂದು ಫ್ರಸ್ಟ್ರೇಷನ್ ನ ಎಷ್ಟು ಪಾಸಿಟಿವ್ ಆಗಿ ಆಚೆ ಹಾಕ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನನ್ನ ಜಯನಗರ 4th ಬ್ಲಾಕ್ ಶಾರ್ಟ್ ಫಿಲ್ಮ್. ಅದಾಗಿದ್ದು ನಿಮ್ಮಿಂದಾನೆ. ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ನೀವು ಸೂಸೈಡ್ ಮಾಡ್ಕೊಳ್ಳಿ, ನನ್ನ ಸಿನಿಮಾಗೆ ಪ್ರಚಾರ ಆಗುತ್ತೆ ಅಂದಾಗ ನಾನು ನಕ್ಕೊಂಡಿದ್ದು ಬಂದೆ. ನಾನು ಯಾರ ಹತ್ರ ಬಂದು ಕಷ್ಟ ಹೇಳ್ಕೊಂತಾ ಇದ್ದೀನಿ ಅಂತ. ಇಷ್ಟೆಲ್ಲದೂ ಇದ್ದು ಕೂಡ, ಇಷ್ಟೆಲ್ಲ ಆಗಿನೂ ಕೂಡ ಮತ್ತೆ ನೀವು ಕೇಳಿದಾಗ ಬಂದೆ, ಒಂದು ಪ್ರಶ್ನೆನೂ ಕೇಳ್ದಂಗೆ ಸಿನಿಮಾ ಮಾಡಿದೆ. ಮಧ್ಯೆ ಒಂದೇ ಒಂದ್ಸರಿ ಜಗಳಾಡಿದ್ವಿ ನಾವು. ಯಾಕೆಂದ್ರೆ ಸಿನಿಮಾ ಚೆನ್ನಾಗಿ ಮಾಡಿ ಗುರುಗಳೇ, ಸಿನಿಮಾ ಚೆನ್ನಾಗಿ ಮಾಡಿ ಅಂತ ಒಬ್ಬ ತಮ್ಮನಾಗಿ ನಿಮ್ಮನ್ನ ಕೇಳ್ಕೊಂಡೆ. ಸ್ಕ್ರಿಪ್ಟ್ ಹೇಳಿ ಚೆನ್ನಾಗಿ ಮಾಡಿ ಕತೆನ, ನಿಮ್ಗೆ ತುಂಬಾ ಕಾಯ್ತಾರೆ ಜನ ನಿಮ್ಮ ಸಿನಿಮಾಗಳಿಗೆ ಅಂತ. ಅವಾಗ್ಲೂ ಜಗಳ ಆಯ್ತು. ಅದಾದ್ಮೇಲೂ ಮತ್ತೆ ನಾನು ಆಯ್ತು ಕ್ಷಮಿಸಿ ಅಂದ್ಬಿಟ್ಟು ಎದ್ದು ಬಂದೆ. ಇದಾದ್ಮೇಲೂ ಕೂಡ ಸಂಬಂಧ ತುಂಬಾ ಚೆನ್ನಾಗೇ ಇತ್ತು. ಇವತ್ತು ನೀವೇ ಬಂದು ನನ್ನ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡಿ ಇಷ್ಟೆಲ್ಲ ಮಾತಾಡ್ಸಿದಿರಿ. ಇದೆಲ್ಲದನ್ನು ಮೀರಿ ತುಂಬಾ ಗೌರವಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ. ಇಲ್ಲೆಲ್ಲ ಬಂದಿರೋದು ಕೆಲಸ ಮಾಡಕ್ಕೆ, ಕೂತ್ಕೊಂಡು ಕೆಲಸ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಒಳ್ಳೇದಾಗಿ.